ಈಗ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಜಾಮಿಯಾ ಮಸೀದಿ ಧರ್ಮಗುರುಗಳಾಗಿರುವ ಮೌಲಾನಾ ಮಕ್ಸೂದ್ ಇಬ್ರಾಹಿಂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಟಿ ಪ್ರಭಾಕರ್ ಸಾಮಾಜಿಕ ಸಾಂಸ್ಕೃತಿಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕರ್ತರು, ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಅದೇ ರೀತಿ ಎಚ್ ಎ ಅಬ್ದುಲ್ ಸಾಜಿದ್, ಚೇರ್ಮನ್ ಇನ್ ಎಜುಕೇಶನ್ ಟ್ರಸ್ಟ್. ಅಲ್ತಾಫ್ ಸರ್, ಅವರಿಗೂ ಕೂಡ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಿ. ಅಬ್ದುಲ್ ಸಾಜಿದ್ ಅವರಿಗೂ ಕೂಡ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಹೀಗೆ ಲಿಂಗರಾಜ್ ಅವರು ಕೂಡ ನಮ್ಮ ಅತಿಥಿ, ಅವರಿಗೂ ಕೂಡ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಇದಕ್ಕೆ ಮಾಜಿ ಕಾರ್ಪೊರೇಟರ್ ನಮ್ಮ ಮಾಜಿ ಕಾರ್ಪೊರೇಟರ್ ರಾಜಶೇಖರ್ ಅವರಿಗೂ ಕೂಡ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ವಾರ್ಡ್ ಅಧ್ಯಕ್ಷರಾದ ಉಮಾಶಂಕರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರಿಗೂ ಕೂಡ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೊತೆಗೆ ಅಲ್ತಾಫ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವರನ್ನು ಕೂಡ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ
ಸುಂದರವಾದ ದಿನ, ಈ ಸುಂದರವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ಮಕ್ಕಳು SLC ನಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡೋರು ಮಕ್ಕಳು, ಪೇರೆಂಟ್ಸು, ಪೋಷಕರು, ಟೀಚರ್ಸು, ಈ ಕಾರ್ಯಕ್ರಮ ಏನು ನಾವು ಯಾವಾಗ ಹಮ್ಮಿಕೊಂಡಿದ್ವಿ, ನಾವು ಏನು ಪ್ಲಾನ್ ಮಾಡಿದ್ದೀವಿ, ಆ ಪ್ಲಾನಿಂಗ್ ಪ್ರಕಾರ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಶೀರ್ವಾದ ಮಾಡೋಕ್ಕೆ, ತಮ್ಮೆಲ್ಲರಿಗೂ ದುವಾ ಮಾಡೋಕ್ಕೆ ಶ್ರೀ ಶ್ರೀ ನಂಜನಗೂಡು ಸ್ವಾಮೀಜಿಯವರು, ಮೊದಲ ಮಕ್ಸೂದವರು, ನಾನು ಯಾವಾಗ ಅವ್ರ ಹತ್ರ ಹೋದೆ, ಈ ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡಿದೆ. ಸ್ವಾಮೀಜಿ, ಈ ಥರ SLC ಮಕ್ಕಳು ನಮ್ಮ ಹೆಬ್ಬಾಳು ವಿಧಾನಸಭಾ ಕ್ಷೇತ್ರದಲ್ಲಿ 85% ಅಬಾವ್ ಏನು ಮಕ್ಕಳು ಮಾರ್ಕ್ಸ್ ತಗೊಂಡಿದ್ದಾರೆ, ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು, ಅವ್ರು ಪ್ರೋತ್ಸಾಹ ಮಾಡಬೇಕು, ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು. ಅವ್ರಿಗೆ ಇದು ನನ್ನ ಕೈಯಿಂದ ಆಗಲ್ಲ. ಇದು ತಾವು ಬಂದು ಈ ಕಾರ್ಯಕ್ರಮಕ್ಕೆ ತಾವು ಆಶೀರ್ವಾದ ಈ ಮಕ್ಕಳಿಗೆ ಮಾಡಿದ್ರೆ, ಯಾಕಂದರೆ ಈ ಮಕ್ಕಳು ಈ ದೇಶದ, ಈ ರಾಜ್ಯದ ಭವಿಷ್ಯ. ಯಾಕಂದರೆ ಈ ಮಕ್ಕಳನ್ನು ಆಶೀರ್ವಾದ ಮಾಡಿದ್ರೆ SLCಯಿಂದ ಅವರು PUC ಲೆವೆಲ್ಗೆ ಹೋಗಿದ್ದಾರೆ ಈಗ. ಯಾಕಂದರೆ ಸೈನ್ಸ್, ಆರ್ಟ್ಸ್, ಕಾಮರ್ಸು, ಈ ಬೇರೆ 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 ಫೀಲ್ಡ್ನಲ್ಲಿ ಮಕ್ಕಳು ತಾವು ಅಡ್ಮಿಷನ್ ತೊಗೊಂಡಿದ್ರು. ಯಾಕಂದರೆ ಒಂದು ಸ್ಟೇಜ್ ಆಫ್ ಲೈಫಿಂದ ಇದು ಸೆಕೆಂಡ್ ಸ್ಟೇಜ್ ಆಫ್ ಲೈಫ್, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC. ನಾವೆಲ್ಲ ಕ್ಲಾಸ್ ರೂಮಗೆ ಸೆಷನ್ ತಗೊಳ್ತಾ ಇದ್ವಿ. ಈಗ ಸೆಷನ್ ನಡೀತಾ ಇತ್ತು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್. ಆ ಸೆಷನ್ ಬಗ್ಗೆ ಲಾಸ್ಟ್ ಒಂದು ಸ್ಲೈಡ್ ಇತ್ತು, ಆ ಫ್ಯೂಚರ್ ಬಗ್ಗೆ ಸ್ಲೈಡ್ ಇತ್ತು. ಫ್ಯೂಚರು ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾರೆ, ಆದರೆ ನಾವೇನು ಕಷ್ಟಪಡ್ತೀವಿ, ನಾವೇನು ಸ್ಟ್ರಗಲ್ ಮಾಡ್ತೀವಿ ಕರೆಕ್ಟ್ ದಾರಿಗೆ ಹೋಗೋಕ್ಕೆ. ಯಾಕಂದರೆ ನಮ್ಮ ಲೈಫ್ನಲ್ಲಿ 2 ದಾರಿ ಬರುತ್ತೆ. ಈ ಏಜು 16 17 18 ವಯಸ್ಸು ನಿಮಗೆ ಕೆಟ್ಟ ಆಲೋಚನೆ ಇಲ್ಲ ಕೆಟ್ಟ ಒಂದು ಇನ್ಫ್ಲೂಯೆನ್ಸ್ ಆಗೋಕ್ಕೆ ಭಾಳ ಈಸಿ. ನಾವು ಅಟ್ರಾಕ್ಟ್ ಆಗ್ತೀವಿ. ಆದರೆ ಒಳ್ಳೆ ಏನಾದರೂ ಅಭ್ಯಾಸ ಇಲ್ಲ, ನಾವು ಹಾಬಿಗಳು ಮಾಡಬೇಕು, ಇಲ್ಲ ನಾವು ಆ ಒಳ್ಳೆ ರೀತಿ ನಾವು ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ನಮಗೆ. ಆದರೆ ನಾವು ಈಸಿ ರೂಟ್ ಹಿಡಿಬೇಕು ನಾವು. ಅದಕ್ಕೋಸ್ಕರ
ಈ ಥರ ಕಾರ್ಯಕ್ರಮಗಳು ಏನು ಹಮ್ಮಿಕೊಂಡಿರ್ತೀವಿ, ದೊಡ್ಡವರು, ಪೂಜೆಯವರು, ಸ್ವಾಮೀಜಿಯವರು, ಮೌಲಾನರು ಆಶೀರ್ವಾದ ತಗೊಂಡ್ರೆ ತಮ್ಮ ಲೈಫು, ತಮ್ಮ ಭವಿಷ್ಯ ಒಂದು ಒಳ್ಳೆಯ ರೀತಿಯಿಂದ ಹೋಗುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಂದೆ NA ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ನು ಸನ್ಮಾನ್ಯ ಹೇಮಂತ್ ಹುಸೇನ್ ಸಾಹೇಬ್, ನನ್ನ ಆತ್ಮೀಯ ಗೆಳೆಯ ಅಂತ ಹೇಳೋಕ್ಕಾಗಲ್ಲ, ನನ್ನ ತಮ್ಮ ಅಂತ ಹೇಳಬೇಕು ಸನ್ಮಾನ್ಯ ಉಸ್ಮಾನ್ ಶರೀಫ್ ಅವರು, ಚೇರ್ಮನ್ ಕರೋಲ್ ಗ್ರೂಪ್ ಆಫ್ ಕಂಪನೀಸ್. ಇದೇ ರೀತಿ ಇನ್ನೊಬ್ಬರು ಸಹೋದರು, ಮಾಜಿ BBMP ಸದಸ್ಯರು ಸನ್ಮಾನ್ಯ ರಾಜಶೇಖರ್ ಅವರು, ಅದೇ ರೀತಿ ತಮಗೆಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಾರ್ಯಕ್ರಮ ಏನು ಸೆಷನ್ ತಗೊಂಡ್ರು ಸನ್ಮಾನ್ಯ ಸಾಜಿದ್ ಅವರು, ಲಿಂಗರಾಜ್ ಅವರು, ನಮ್ಮ ಉಮಾಶಂಕರ್ ಸಾಹೇಬರು, ಆಮೇಲೆ ನಮ್ಮ ಹಿರಿಯ T. ಪ್ರಭಾಕರ್ ಸಾಹೇಬರು. ಅವ್ರ ಹಿರಿಯರು. ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅವರ ಡಿಸ್ಕಷನ್ ಮಾಡಿದೆ ನಾನು. ಅವರು ಒಂದು 22 ವರ್ಷದಿಂದ SLC ಮಕ್ಕಳು ಯಾರು ಡ್ರಾಪ್ಔಟ್ ಆಗ್ತಾರೆ, ಆ ಡ್ರಾಪ್ಔಟ್ ಮಕ್ಕಳಿಗೆ ಫ್ರೀ ಕೋಚಿಂಗ್ ಕ್ಲಾಸಸ್ ಕೊಡ್ತಾ ಇದ್ದಾರೆ. ಫ್ರೀ ಕೋಚಿಂಗ್ ಕ್ಲಾಸಸ್ ಪ್ರಭಾಕರ್ ಸಾಹೇಬ್. ಅದೇ ರೀತಿ ಅಬ್ದುಲ್ ಖಾನ್ ಬಾಬು, ನನ್ನ ಇನ್ನೊಬ್ಬ ಸಹೋದರರು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪೋಷಕರು ಬಂದಿದ್ದೀರಾ, ತಾವು ಟೀಚರ್ಸ್ ಬಂದಿದ್ದೀರಾ, ತಮ್ಮೆಲ್ಲರನ್ನು ಸ್ವಾಗತಿಸ್ತೀನಿ. ಈ ಕಾರ್ಯಕ್ರಮ ಮಕ್ಕಳಿಗೆ, ಯಾಕಂದರೆ ವಿದ್ಯಾ, ಶಿಕ್ಷಣ ಇದೇ ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯ. ಇವತ್ತು ಎಲ್ಲ ಸಮುದಾಯದವರು ನಾವಿಲ್ಲಿ ಒಗ್ಗಟ್ಟಾಗಿ ಕೂತಿದ್ದೀವಿ. ನಾನು ಹೇಳ್ಬೋದು, ಸ್ವಾಮೀಜಿಯವರ ಗುರುಗಳಿಗೆ ನಾನು ಹೇಳ್ಬೋದು, ಇದೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾನು ಇದೇ ಹೇಳ್ಬೋದು. ಇಲ್ಲಿ ಮುಂದೆ ಕೂತಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ, ನಾವೆಲ್ಲ ಯುನೈಟೆಡ್, ಸೆಕ್ಯುಲರ್, ಇದೇ ರೀತಿ. ಯಾಕಂದರೆ ನಾನು ಒಬ್ಬನೇ ವಿದ್ಯಾವಂತ ಆದರೆ ನಾನು ಕುಟುಂಬಕ್ಕೆ, ನನ್ನ ಫ್ಯಾಮಿಲಿಗೆ ನಾನು ಒಳ್ಳೇದು ಮಾಡ್ಬೋದು. ನನ್ನ ತಾಯಿ, ನನ್ನ ತಂದೆ ನನಗೆ ಏನು ಪಾಠ ಕಟ್ಸ್ಕೊಟ್ಟಿದ್ದಾರೆ ನನಗೆ, ನೋಡಪ್ಪ ನೀನು ವಿದ್ಯಾವಂತ ಆಗಿದ್ಯಾ, ಆದರೆ ನೀನೇನು ವಿದ್ಯಾವಂತ ಆಗಿದ್ಯಾ ಅದಕ್ಕೆ ಶ್ರಮ, ಅದಕ್ಕೆ ಏನು ಕಷ್ಟಪಟ್ಟಿದ್ಯಾ, ನೀನು ಒಳ್ಳೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಇದೆಯಾ, ನೀನು ಸುಪ್ರೀಂ ಕೋರ್ಟ್ನಲ್ಲಿ ನೀನು ದುಡ್ಡು ಮಾಡ್ಕೊಂಡ್ಬಿಟ್ಟು ಆರಾಮಾಗಿರ್ಬೋದು ನೀನು, ಆದರೆ ಈ ಸಮಾಜಕ್ಕೂ ಸೇವೆ ಮಾಡಬೇಕು. ಅದಕ್ಕೋಸ್ಕರ ನೀನು ಈ ಸಮಾಜಕ್ಕೆ, ಈ ವಿದ್ಯಾವಂತ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಮಾಡಿ, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡ. ಇವತ್ತು ನಾನು 17 ವರ್ಷದಿಂದ ಬಡವರ ಮಕ್ಕಳು ಅವ್ರ ಎಜುಕೇಷನ್ ಮೇಲೆನೇ ಕೆಲಸ ಮಾಡ್ತಾ ಇರ್ತಾರೆ. ನನಗೆ ಒಂದು ಖುಷಿ ಆಗುತ್ತೆ. ಯಾಕಂದರೆ ನಾನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ದೀನಿ. ನನಗೆ ಗೊತ್ತು ತಂದೆ ತಾಯಿಯವ್ರ ಕಷ್ಟ ಏನಂತ ಗೊತ್ತು ನನಗೆ. ತಂದೆ ತಾಯಿ ಏನು ಕಷ್ಟಪಟ್ಟು ಅವರು ಮಕ್ಕಳಿಗೆ ಏನು ಓದಿಸ್ತಾ ಇದ್ದಾರೆ, ಆ ಫೀಸ್ ಕಟ್ಟಕ್ಕೆ ಏನು ಕಷ್ಟ ಇದೆ ಅಂತ. ತಾವೇನು ಖರ್ಚು ಮಾಡ್ತೀರಾ, ಕಷ್ಟ ಏನು ತಾವು ಮಾಡ್ತೀರಾ. ಇವತ್ತು ಈ ಮಕ್ಕಳು 99%, 80%, 95%, 96%, 97%, ಇವತ್ತು ನೀವು ಪ್ರೌಡ್ ಫೀಲ್ ಮಾಡ್ಕೊಂಡ್ಬಿಟ್ಟು ತಾವು ಪೇರೆಂಟ್ ಬಂದು ಇಲ್ಲಿ ಕೂತಿದ್ದೀರ. ಇದೇ ಬೇಕಾಗಿರೋದು. ಇದು ಮಕ್ಕಳು ತಾವು ಅರ್ಥ ಮಾಡ್ಕೋಬೇಕು. ಇವತ್ತು ನಿಮ್ಮ ತಂದೆ ತಾಯಿಯವರು ಏನು ಕಷ್ಟಪಟ್ಟಿದ್ದಾರೆ, ಈ ಖುಷಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಸಿಗಲ್ಲ. ಯಾಕಂದರೆ ತಮಗೆ ಈ ವಿದ್ಯಾರ್ಥಿ ಪುರಸ್ಕಾರ ಏನು ನಾವು ಕೊಡ್ತಾ ಇದ್ದೀವಿ, ಇದು ಒಂದು ಹೆಮ್ಮೆ. ಅವರು ನಮಗೂ ಹೆಮ್ಮೆ.
ಇದಕ್ಕೆ ನಮ್ಮ ರಾಜ್ಯದ ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಹೆಬ್ಬಾಳಲ್ಲಿ ಇಷ್ಟು ಸಂಖ್ಯೆಯ ಮಕ್ಕಳು SLC ವಿದ್ಯಾರ್ಥಿಗಳು 99%, 97%, 98% ಈ ಕಾಂಪಿಟೇಟಿವ್ ಆಗಿದೆ. ಇವತ್ತು ಪಾಸ್ ಫೇಲ್ ಅಂತ ಇಲ್ಲ, ಇವತ್ತು ಕಾಂಪಿಟೇಷನ್ನು ನಿನಗೆ 99% ಬಂದರೆ ನಾನು 90.40% ತಗೊಂಡಿರೋ ಆ ಚಾಲೆಂಜ್ ಅಲ್ಲಿ ಮಕ್ಕಳು ಇದೇ ಬೇಕಾಗಿದೆ. 75 ಅಮೃತ್ ಮಹೋತ್ಸವ ನಮ್ಮ ಏನು ಇಂಡಿಪೆಂಡೆನ್ಸ್ ನಾವು ಆಚರಿಸ್ತಾ ಇದ್ದೀವಿ. ಈ ಇಂಡಿಪೆಂಡೆನ್ಸ್ ನನಗನ್ಸುತ್ತೆ ನಮ್ಮ ದೇಶ ಯಾವಾಗ 100% ಲಿಟ್ರಸಿ ಲೆವೆಲ್ ಆಗುತ್ತೆ ಆವಾಗ ನಮ್ಮ ಇಂಡಿಯಾ 75 ಇಲ್ಲ 100 ಇಯರ್ಸ್ ಇಂಡಿಪೆಂಡೆನ್ಸು ಆಗುತ್ತೆ. ಈ ಇಂಡಿಪೆಂಡೆನ್ಸು ಲಿಟ್ರಸಿ ಲೆವೆಲ್, ಎಜುಕೇಷನ್ ಲೆವೆಲ್ 100% ಯಾವಾಗ ಆಗುತ್ತೆ ಆವಾಗ ಇಂಡಿಯಾ ಫ್ರೀ ಆಗುತ್ತೆ. ಇದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡಬೇಕು. ಇದಕ್ಕೋಸ್ಕರ ಈ ವಿದ್ಯಾರ್ಥಿ ನಾವು ಏನು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೀರಾ. ನಾಳೆ 15th ಆಗಸ್ಟು ಇಂಡಿಪೆಂಡೆನ್ಸ್ ಡೇ, 75 years Amrit Mahotsav. I would like to congratulate all the students. I would like to welcome all the parents here, the teachers, faculty, media members, and my entire team who have worked hard for this program to felicitate the bright, brilliant, excellent students who have come here. And the most important, the Karnataka's, you can say, the religious heads, Sri Nanjutwa Swamiji Avaru, Janab Dr. Maulana Maqsood Imran Sahib, who have come to bless your children. And for this program, I would like all of you to stand up and give a round of applause to these two personalities who have come here to bless your children. Thank you very much. तमाम लोग जो यहाँ पे आए हैं, मेरे माँ बहनें, बुजुर्गों, दोस्तों, इस प्रोग्राम में बच्चों को एक हौसला अफजाई करने का, उनको आगे लेवल, जो अपने एजुकेशन के आगे लेवल को जाने के लिए एक एनकरेजमेंट, क्योंकि सही रास्ते पे चलने के लिए इन बच्चों को गाइडेंस देना, इनको एनकरेज करना, ये हमारा फर्ज है। मैं मेरे वालिद और वालिदा के नाम से जो मेरी इंस्टीट्यूशन है, इन्हें ग्रुप ऑफ इंस्टीट्यूशन, उस इंस्टीट्यूशन से इन बच्चों को हम सब मिलके एक छोटा सा प्राइज, एक अवार्ड, एक ट्रॉफी, एक सर्टिफिकेट हमने रखा है। और इस कार्यक्रम को, इस प्रोग्राम को आप सब लोग आए यहाँ पे, इस प्रोग्राम में आप लोग शामिल हुए, मैं आप लोगों का शुक्रिया अदा करता हूँ. ನಾವೆಲ್ಲರಿಗೆ ನಾನು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಪೋಷಕರು, ಮಕ್ಕಳು, ವಿದ್ಯಾರ್ಥಿಗಳು ಈ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಡಾಕ್ಟರ್ ಸೈಯದ್ ಮೋಹಿತ್ ಅಲ್ತಾಫ್ ಅವರು ಇನ್ನಷ್ಟು ಯಶಸ್ಸು ಗಳಿಸಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಇದೀಗ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀ ಸ್ಫಟಿಕಪುರಿ ಮಹಾ ಸಂಸ್ಥಾನ ಮಠದ ಶ್ರೀ ಕ್ಷೇತ್ರ ಪಟ್ಟನಾಯಕನಹಳ್ಳಿಯ ಪೀಠಾಧಿಪತಿಗಳಾದಂತಹ ನಂಜಾವಧೂತ ಮಹಾಸ್ವಾಮೀಜಿಗಳು ಆಶೀರ್ವಚನವನ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳ ಸಾಧನ ಪುರಸ್ಕಾರ ಕಾರ್ಯಕ್ರಮದ
ಉಪಸ್ಥಿತಿಯಲ್ಲಿದ್ದು ತಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಲು ಆಗಮಿಸಿರುವಂಥ ಡಾಕ್ಟರ್ ಮೌಲಾನಾ ಮಕ್ಸೂದ್ ಇಮ್ರಾನ್ ರವರೇ, ಬಹುಶಃ ರಾಜ್ಯದ ಅತ್ಯಂತ बिस्मिल्लाहिर्रहमानिर्रहीम। मुझे बहुत खुशी है आज के इस जलसे में आकर, जहां हमारे इस मुल्क के स्टार्स बैठे हुए हैं। उम्मीद है कि हमारे इस मुल्क का नाम रोशन करेंगे। आपको नवाजने के लिए टुमकुर से हमारे श्री 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 स्वामी जी साहब भी तशरीफ़ लाए हैं और इसी तरह बहुत सारे यहाँ जिम्मेदार अहबाब, जिसमें ख़ास तौर पर डॉक्टर मोहित अल्ताफ़ साहब और हमारे निहायत दोस्त और नौजवान साहब भी तशरीफ़ रखते हैं और इसी तरह बाबू साहब भी हैं और अल्ताफ़ साहब भी हैं और MLC साहब भी हैं। दूसरे साहिबान जो यहाँ तशरीफ़ रखते हैं, मौलाना अब्दुल गफूर साहब, दीगर। मैं इस वक्त लंबी बात किए बगैर बिल्कुल मुख्तसर बात आपकी खिदमत में पेश करना चाहूँगा। तकरीबन 14 साल मैं भी अमेरिका में कुरान सुनाने के लिए जाता था। मुझे वहाँ जॉब की अपॉर्चुनिटी थी। लोगों ने मुझे वहाँ दावत दी कि आप आएँ, अमेरिका में इमामत भी करें, बच्चों को भी पढ़ाएं, खुतबा भी दें और दूसरे एक्टिविटीज़ भी करें। लेकिन मुझे मेरे मुल्क में खिदमत करने का मौका था, तो मैंने कहा कि अब मुझे अमेरिका में खिदमत करने की ज़रूरत नहीं है, इसलिए कि मुझे मेरे मुल्क ने खिदमत करने का मौका दिया है, इसलिए मैं यहाँ खिदमत करना पसंद करता हूँ। पैसों की कोई अहमियत नहीं है, पैसे तो हाथ का मैल है, सुबह रहेगा शाम में उड़ जाएगा। लेकिन असल चीज तालीम है, अखलाक, कैरेक्टर्स है। इसीलिए कहा गया कि दो ऐसे रिश्ते हैं जिन रिश्तों में हसद नहीं है। इसका मतलब ये हुआ कि एक रिश्ता उस्ताद का रिश्ता है कि अगर बच्चा IPS बन जाए, IAS बन जाए, साइंटिस्ट बन जाए, बाद में आके उस्ताद से कहे हजरत मैं तो बहुत बड़ा डॉक्टर बन गया, IAS ऑफिसर बन गया, उस्ताद आशीर्वाद देता है कि बेटा और तरक्की कर, आसमान पे उड़ता कर। इसी तरह बाप भी उसके सामने, माँ भी उसके सामने बेटा बेटी तरक्की करते हैं तो उससे उनके दिल को खुशी होती है। बाप भी कहेगा बेटा और आगे जा, मुझसे भी तरक्की कर, मेरे दिल में कभी कसद पैदा नहीं होगा। आज मुझे ये दोनों रिश्ते नजर आ रहे हैं। अभी मोहित साहब ने कहा कि टीचर्स भी यहाँ मौजूद हैं और इसी तरह पेरेंट्स भी मौजूद हैं। मैं दोनों को सलाम करता हूँ आपकी मौजूदगी में कि अल्लाह आपको बाकी रखे और आपकी दुआओं को आपके इन स्टूडेंट्स के लिए अता फरमाए, ये मुल्क में खूब तरक्की करें। जब दुआ करते हैं कि मोहित अल्ताफ साहब लॉ की डिग्री भी लिए और उसके बाद आपने लॉ की कॉलेज भी खोला, माँ के नाम से हॉस्पिटल भी खोल दिया, अब लोगों की खिदमत करने के इरादे से आप यहाँ आ रहे हैं और आगे बढ़ रहे हैं। मेरी दुआ है कि अल्लाह आपको इसमें भी कामयाबी अता फरमाए और आपके मकसद को बामे उरूज तक पहुँचा दें। यहाँ इस वक्त हमारे स्टूडेंट्स हैं। मैं तो चाहता हूं कि हमारे स्टूडेंट्स के पास मोबाइल फोन ना हो जी, लेकिन अगर अपने माँ बाप के पास मोबाइल हो
तो लेके जरा मोबाइल को टॉर्च ऑन करके खड़े हो जाएं, हम देखें कि आप में से कौन स्टार है जो हमारे मुल्क का स्टार बनने वाला है। माँ के पास से या बाप के पास से मोबाइल लेके जरा खड़े होके टॉर्च ऑन करके दिखाएं हमारे इस मजमे में कौन कौन हमारे स्टूडेंट्स हैं जिन्होंने 85, 90, 95, 96, 97, 99 नंबर लेकर कामयाबी हासिल किया है। खड़े हो जाएं, मोबाइल फोन लेके टॉर्च ऑन कर ले आपके मोबाइल में। जो भी स्टूडेंट्स हैं 95, 90, 85 जो भी है स्टूडेंट खड़े हो। देखिए ये हमारे मुल्क के स्टार्स हैं, ये हमारे मुल्क के स्टार्स हैं। मैं इन सबको सलाम ठोकता हूँ, सलाम करता हूँ। ये आगे बढ़े, तरक्की करें, ये हमारे मुल्क को आगे लेके जाएं, यही हमारी दुआएं हैं। इसलिए कि न तो हिंदू है, न तो मुसलमान है, न तो क्रिश्चियन है, तालीम सबके लिए है। एक ही शिक्षा में और एक ही स्कूल में मुसलमान भी तालीम हासिल करता है, हिंदू भी तालीम हासिल करता है, और जो उसे पढ़ाता है उसे इज्जत की नजर से सलाम करता है। यही हमारे मुल्क की सबसे बेहतरीन मिसाल है। हम चाहते हैं ये जो भेदभाव पैदा करने वाले, ये आपस में लड़ाने वाले और आपस में भेदभाव पैदा करके नफरतें डालने वाले, उनको ये जवाब मिल जाए कि ये हमारा मुल्क का फ्यूचर है, न यहाँ कोई हिंदू है, यहाँ मुसलमान। ये तो स्टूडेंट्स हैं, ये तालिब इल्म हैं, ये हमारे मुल्क का फ्यूचर है, ये हमारे मुल्क को आगे ले जाने वाले, ये वो प्रोडक्ट्स हैं जिसे हम बहुत दिल से इनकी इज्जत करते हैं। ಲೀನಾ ಪಾರ್ಥಿಬನ್ ಅವರನ್ನು ನಾನು ಹಾಸ್ಯವಾಗಿ ವೇದಿಕೆಗೆ ಬರಮಾಡಿಕೊಂಡಿದ್ದೇನೆ. ಸತ್ಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಕೀರ್ತಿಯನ್ನ ಹೆಚ್ಚಿಸಿದ ವಿದ್ಯಾರ್ಥಿನಿ ಲೀನಾ ಪಾರ್ಥಿಬನ್ 99.54% ತೆಗೆದು ಆ ಶಾಲೆಯ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿನಿ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ರಾಜಕಾರಣಿಗೆ ಇರಬಹುದಾದಂತಹ ಕೆಲಗುಣಗಳನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದೇನೆ. ಅವರು ಎಂಎಲ್ಎ ಶಾಸಕರಾಗಿ ಅಧಿಕೃತವಾಗಿ ಘೋಷಣೆಗೊಂಡ ನಂತರ ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಈ ಕಡೆ ಗಮನಿಸಬೇಕು. ಕ್ಷೇತ್ರಕ್ಕೆ ಬಂದು ಮೊದಲು ಕೇಳಿದಂತಹ ಪ್ರಶ್ನೆ, ಈ ಭಾಗದಲ್ಲಿ ಮುಸಲ್ಮಾನರ ಓಟ್ ಎಷ್ಟಿದೆ, ಒಕ್ಕಲಿಗರ ಜಾತ್ಯತೀತ ಚಿಂತನೆಯ ವಿದ್ಯಾವಂತ ನಾಯಕ. ಜನಸೇವೆಯನ್ನೇ ಉಸಿರಾಗಿಸಿಕೊಂಡು ಹಗಲಿರುಳು ದುಡಿಯುತ್ತಿರುವ ಅಪರೂಪದ ಜನಸೇವಕ.
ಡಾಕ್ಟರ್ ಸೈಯದ್ ಮೋಹಿತ್ ಅಲ್ತಾಫ್ ವೃತ್ತಿಯಲ್ಲಿ ವಕೀಲರು, BA, LLB, LLM ಪದವಿ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ವೃತ್ತಿ ಆರಂಭಿಸಿ 12 ವರ್ಷ ಸೇವೆ ಸಲ್ಲಿಸಿದ ಪ್ರಗತಿಪರ ಚಿಂತಕ. नेक्स्ट विजय भारती पब्लिक स्कूल. विजय भारती पब्लिक स्कूल. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ವಿದ್ಯಾಭ್ಯಾಸ ನೀಡಲು ಆನೇಕಲ್ನ ಸಿಂಗೇನ ಅಗ್ರಹಾರದಲ್ಲಿ NU ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಸ್ಥಾಪಿಸಿ LLB, PUC, BA ಜರ್ನಲಿಸಂ ಶ್ರೀ ಭಾರತಿ ಪಬ್ಲಿಕ್ ಸ್ಕೂಲ್. ಗ್ರಾಮೀಣ ಮಕ್ಕಳ ಪಾಲನೆ ಶ್ರೀ ಭಾರತಿ ಪಬ್ಲಿಕ್ ಸ್ಕೂಲ್. ವೇದಿಕೆ ಹತ್ರ ಬನ್ನಿ. ಸರ್ಟಿಫಿಕೇಟ್ ತಗೊಂಡು ಜನರಿಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಕಲ್ಪಿಸುವ ಸಲುವಾಗಿ ತಮ್ಮ ತಾಯಿ ನಸರುನ್ನಿಸಾ ಅವರ ಸ್ಮರಣಾರ್ಥ ಆಸ್ಪತ್ರೆ ನಿರ್ಮಿಸಿ ಶ್ರೀ ಭಾರತಿ ಪಬ್ಲಿಕ್ ಸ್ಕೂಲ್. ಸೇವೆಯಲ್ಲಿ ವೇದಿಕೆ ಮೇಲೆ ಬನ್ನಿ. ಇದ್ದಾರೆ ಡಾಕ್ಟರ್ ಮೋಹಿತ್ ಅಲ್ತಾಫ್. ಶ್ರೀ ಭಾರತಿ ವೇದಿಕೆ ಮೇಲೆ ಬನ್ನಿ. ಅಲ್ಪಸಂಖ್ಯಾತ ಸಮುದಾಯ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಭೋಪಾಲ್ ವಿಶ್ವವಿದ್ಯಾಲಯದಿಂದ PhD ಪದವಿ ಪಡೆದ ಜೀವಿತ ಪಿ. ನರೇಶ್ ಎಸ್. ನೆಕ್ಸ್ಟ್ ಗೌರ್ಮೆಂಟ್ ಸ್ಕೂಲ್ ಜೆಸಿ ನಗರ್ ಅವರು ವೇದಿಕೆ ಹತ್ರ ಬನ್ನಿ. ಸ್ಟೂಡೆಂಟ್ ಹೆಸರು ಸಲೀಹಾ ಬೇಗಂ. ಸಲೀಹಾ ಬೇಗಂ ಇದರ ಸ್ಟೂಡೆಂಟು. ನೆಕ್ಸ್ಟ್ ಸುಭಾಷ್ ಮೆಮೋರಿಯಲ್ ಇಂಗ್ಲಿಷ್ ಸ್ಕೂಲ್.
ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸ್ತಾ ಇದ್ದೇವೆ. ಯಾರಿಗೆ ಬರಲಿಲ್ಲ ಕೈ ಎತ್ತಿ, ಯಾರಿಗೆ ಸಿಗ್ಲಿಲ್ಲ ಕೈ ಎತ್ತಿ. ಇಲ್ಲಿ ವೇದಿಕೆಯಲ್ಲಿರುವಂತಹ ವಿದ್ಯಾರ್ಥಿಗಳು